ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರು ನೋಡಿ, ಈ ಹಿಂದೆ ಏನ್ ಪ್ರೊಫೈಲ್ ನೋಡಿದ್ರಲ್ಲ, ಹಾಗೇನೆ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಸಾವಿತ್ರಿ ಅಂತೇಳಿ ಒಬ್ರು ಶೇರ್ ಮಾಡ್ಕೊಂಡಿದ್ದಾರೆ. ಈ ಒಂದು ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಮಾಹಿತಿಯನ್ನ ಕೂಡ ನಾನು ತಿಳಿಸ್ತಾ ಹೋಗ್ತೇನೆ. ಹೆಸರು ಸಾವಿತ್ರಿ, ವಯ 32 ವರ್ಷ, ಹಾಗೇನೆ ಊರು ಶಿವಮೊಗ್ಗ, ಪ್ರಸ್ತುತ ವಾಸ ಇರೋದು ಬೆಂಗಳೂರು. ಹಾಗೆಯೇ ವೈವಾಹಿಕ ಒಂದು ಸ್ಥಿತಿ ಮದುವೆ ಕೂಡ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಪ್ರಸ್ತುತ ಒಂದು ಸಮಸ್ಯೆ ಹೇಗಿದೆ, ಗಂಡನಿಂದ ಇವಳ ಒಂದು ಸಂಸಾರದಲ್ಲಿ ತೃಪ್ತಿ ಇಲ್ಲದೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾಳೆ ಅಂತ ಹೇಳ್ಕೊಂಡಿದ್ದಾರೆ. ನೋಡಲು ತುಂಬಿದ ಒಂದು ಮೈಕಟ್ಟು, ಕೆಂಪಗೆ ಇರು, ಚೆನ್ನಾಗಿ ಇದ್ದಾಳೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೇನೆ ಬೈಕಿನಲ್ಲಿ ಕೂದ್ರೆ ಇವಳ ಒಂದು ಚಪಾತಿಗೆ ಕೊನೆಯ ತನಕ ಗೂಟದ ಒಂದು ಆಸರೆ ಆಗುವಂತ ಗೆಳೆಯ ಬೇಕು ಅಂತೇಳಿ ಇವರ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸ್ನೇಹಿತರೆ ನೋಡಿ, ಇದಿಷ್ಟು ಅವರ ಒಂದು ಬೇಸಿಕ್ ಒಂದು ಇನ್ಫಾರ್ಮೇಶನ್. ಹಾಗೇನೆ ಕಾರ್ವಾಲೆ.com ಅವರ ಕಡೆಯಿಂದ ಒಂದು ಕಾರ್ ಸೆಲ್ಲಿಂಗ್ ಕೂಡ ಇಟ್ಟಿದ್ದಾರೆ. ಯಾರಿಗಾದ್ರೂ ಒಂದು ಕಾರ್ ಕ್ರೇಜ್ ಇದ್ರೆ ಖಂಡಿತವಾಗ್ಲೂ ನೀವು ಕೂಡ ಪರ್ಚೇಸ್ ಮಾಡಬಹುದು. ಇದು 2014 ಒಂದು ಮಾಡೆಲ್ ಕಾರ್, ಬೆಂಟ್ಲಿ ಕ್ಯಾಂಟಿನೆಂಟಲ್ ಅಂತೇಳಿ, GT8 V8 ಅಂತೇಳಿ, ಪೆಟ್ರೋಲ್ 4.0L ಟರ್ಬೋ ಆಟೋಮೆಟಿಕ್ ಒಂದು ಇದನ್ನು ಹೊಂದಿರುವಂತ ಟ್ರಾನ್ಸ್ಮಿಷನ್ ಹೊಂದಿರುವಂತ ಒಂದು ಕಾರ್ ಕೂಡ ಆಗಿರುತ್ತೆ. ಸೊ ಈ ಒಂದು ಕಾರ್ ಸೆಲ್ಲರ್ನ ಒಂದು ರಿವ್ಯೂ ಕೂಡ ಹೇಗೆಲ್ಲ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ತಾ ಹೋಗ್ತೇನೆ. ಬಿಫೋರ್ ನೋಡಿ, ಪ್ರಸ್ತುತ ಇವಳ ಒಂದು ಜೀವನದ ಒಂದು ಕಷ್ಟ ಹಾಗೂ ಹಿನ್ನೆಲೆ ಹೀಗೆಲ್ಲ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಇವರ ಒಂದು ಮನೆತನದಲ್ಲಿ ಬಡತನ ಹಾಗೂ ಕುಟುಂಬದ ಒಂದು ಜವಾಬ್ದಾರಿಯಿಂದ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಕೂಡ ಮಾಡಿದ್ರು. ಅದು ಹಿರಿಯ ಒಂದು ವಯಸ್ಸಿನ ವ್ಯಕ್ತಿಯೊಂದಿಗೆ ಮಾಡಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಗಂಡನಿಗೆ ಆಲ್ಮೋಸ್ಟ್ ವಯಸ್ಸು ಆಗಿರುವುದರಿಂದ ಸಂಸಾರದಲ್ಲಿ ಒಂದು ಮತ್ತು ಸಂಸಾರದಲ್ಲೇ ಆಯಿತು ಮತ್ತೆ ವೈಯಕ್ತಿಕ ಒಂದು ಜೀವನದಲ್ಲೇ ಆಯಿತು ಯಾವುದೇ ರೀತಿಯಾದ ಒಂದು ಸುಖ ಮತ್ತೆ ತೃಪ್ತಿ ಕೂಡ ಸಿಕ್ಕಿಲ್ಲ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ದೂರು ಕೊಟ್ಟಿದ್ದಾರೆ. ಅದಕ್ಕೆ ಒಂಟಿತನ ಮತ್ತೆ ಮಾನಸಿಕ ಒಂದು ಅಭದ್ರತೆಯಿಂದ ಬಳಲುತ್ತಿದ್ದಾಳೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಪ್ರೀತಿ ತೋರಿಸಿ ಆಲ್ಮೋಸ್ಟ್ ತೃಪ್ತಿ ಕೊಡುವಂತ ಗಂಡು ಯಾರಾದ್ರೂ ಇದ್ರೆ ನೋಡ್ತಾ ಇದ್ದೀನಿ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸ್ನೇಹಿತರು ನೋಡಿ, ಅದು ಅವರ ಒಂದು ಕಷ್ಟ ಆಗಿರುತ್ತೆ. ಹಾಗೆಯೇ ಇವಳು ನಿರೀಕ್ಷಿಸುವ ಒಂದು ಗಂಡಿನ ಒಂದು ಅರ್ಹತೆ ಮತ್ತು ಗುಣಗಳು ಹೀಗೆಲ್ಲ ಇರಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಇದೆಲ್ಲ ಒಂದು ಗಂಡಿನ ಕ್ವಾಲಿಟಿ ಅವರ ಹತ್ರ ಇದ್ರೆ ಖಂಡಿತವಾಗ್ಲೂ ಮದುವೆ ಆಗ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಬರೋ ಗಂಡಿನ ಒಂದು ವಯಸ್ಸು ನನ್ನ ವಯಸ್ಸಿನ ಒಂದು ಆಸುಪಾಸು ಇರಬೇಕು, ಅಂದ್ರೆ 25ರಿಂದ 35 ಒಳಗಡೆ ಇರಬೇಕು ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ಹೆಣ್ಣಿಗೆ ಗೌರವ ನೀಡುವಂತ ಮತ್ತೆ ಪ್ರೀತಿಯಿಂದ ನೋಡಿಕೊಳ್ಳುವಂತ ಗಂಡು ಆಗಿರ್ಬೇಕು. ಮತ್ತೆ ಹಾಗೂ ಸಂಗಾತಿಯ ಒಂದು ಭಾವನೆಗಳನ್ನು ಅರ್ಥೈಸಿಕೊಳ್ಳುವಂತ ಮನಸ್ಸಿರಬೇಕು ಅಂತ ಹೇಳ್ಕೊಂಡಿದ್ದಾರೆ. ದೈಹಿಕವಾಗಿ ಆರೋಗ್ಯವಂತ ಗಂಡು ಆಗಿದ್ರೆ ಚೆನ್ನಾಗಿ ಕೂಡ ಎತ್ತಿ ಕೊಡ್ತಾನೆ, ತೂತು ತೃಪ್ತಿಪಡಿಸಬೇಕು ಅಂತ ಹೇಳ್ಕೊಂಡಿದ್ದಾರೆ. ಹೀಗೆ ನೋಡಿಕೊಳ್ಳುವಂತ ಗೆಳೆಯ ಸಿಕ್ಕರೆ ಎಲ್ಲಾ ಒಂದು ಸಮಯದಲ್ಲೂ ಕೂಡ ನಾನು ಆಸರೆ ಆಗ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಗಂಡಿನ ಒಂದು ಕ್ವಾಲಿಟೀಸ್ ಬಗ್ಗೆ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೇನೆ 2014 ಒಂದು ಮಾಡೆಲ್ ಕಾರ್ ಏನ್ ಹೇಳಿದಲ್ಲ, ಅದರ ಒಂದು ರಿವ್ಯೂ ಬಂದ್ಬಿಟ್ಟು ಇದು ಆಲ್ಮೋಸ್ಟ್ 21,500 ಕಿಲೋಮೀಟರ್ ರನ್ ಕೂಡ ಆಗಿರುತ್ತೆ. ಫ್ಯೂಲ್ ಟೈಪ್ ನೋಡಿಕೋದ್ರೆ ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಮತ್ತೆ ಪೆಡಲ್ ಶಿಫ್ಟ್ ಕೂಡ ಇದೆ, ಮತ್ತೆ ಸ್ಪೋರ್ಟ್ಸ್ ಮೋಡ್ ಕೂಡ ಇದೆ. ನಂಬರ್ ಆಫ್ ಓನರ್ ನೋಡಿಕೋದ್ರೆ ಫಸ್ಟ್ ಓನರ್ ಕೂಡ ಆಗಿರ್ತಾರೆ. ಇನ್ಸೂರೆನ್ಸ್ ಇನ್ನೂ ಕೂಡ ಕಂಟಿನ್ಯೂ ಇದೆ. ಕಲರ್ ನೋಡಿಕೋದ್ರೆ ಬ್ಲಾಕ್ ಕಲರ್ ಆಗಿರುತ್ತೆ. ಹಾಗೇನೆ ಇದು ಪ್ರೈಸ್ ಬಂದ್ಬಿಟ್ಟು ಆಲ್ಮೋಸ್ಟ್ 1,15,00,000 ಪ್ರೈಸ್ ಕೂಡ ಆಗಿರುತ್ತೆ. ಎವರೇಜ್ ಒಂದು ನ್ಯೂ ಕಾರ್ನ ಪರ್ಚೇಸ್ ಮಾಡಿಕೋದ್ರೆ ಸುಮಾರು 3.78 ಕ್ರೋರ್ಸ್ ಇದ್ರ ಒಂದು ಪ್ರೈಸ್ ಕೂಡ ಆಗುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸ್ನೇಹಿತರು ನೋಡಿ, ಇದು ಈ ಒಂದು ಕಾರ್ನ ಒಂದು ಕಂಪ್ಲೀಟ್ ಆಗಿರುವಂತ ಒಂದು ರಿವ್ಯೂ ಮತ್ತೆ ಇಮೇಜ್ ನ ಕೂಡ ಶೇರ್ ಮಾಡಿದ್ದಾರೆ. ಈ ಒಂದು ಕಾರ್ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತೆ ಮೋರ್ ಇನ್ಫಾರ್ಮೇಶನ್ ಏನಾದರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.